ಕಾಂಗ್ರೆಸ್ ಪಕ್ಷ ಮಹಿಳೆಯರಿಗೆ ಹೆಚ್ಚಿನ ಅವಕಾಶ ಕಲ್ಪಿಸಿದೆ. ಬಿಜೆಪಿ ಮಹಿಳಾ ಘಟಕದವರು ವೈಯಕ್ತಿಕ ನಿಂದನೆ ನಿಲ್ಲಿಸಲಿ ಎಂದು ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷೆ ಅನಿತಾಬಾಯಿ ಮಾಲತೇಶ್ ಜಾಧವ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಮಹಿಳೆಯರಿಗೆ ಮೀಸಲಾತಿ ತರುವ ಮೂಲಕ ಹೆಚ್ಚಿನ ಅವಕಾಶ ಸಿಗುವಂತೆ ಮಾಡಿದೆ. ಕಾಂಗ್ರೆಸ್ ಪಕ್ಷ ಸದಾ ಮಹಿಳೆಯರನ್ನು ಗೌರವಿಸುತ್ತಾ ಬಂದಿದೆ. ಪಕ್ಷದಲ್ಲಿ ಮಹಿಳೆಯರನ್ನು ಪ್ರಧಾನಮಂತ್ರಿ, ರಾಷ್ಟ್ರಪತಿಯನ್ನಾಗಿ ಮಾಡಿದೆ. ಇದು ಬಿಜೆಪಿಯರ ಕಣ್ಣಿಗೆ ಕಾಣುತ್ತಿಲ್ಲ ಎನ್ನಿಸುತ್ತದೆ. ಬಿಜೆಪಿ ಬಂದ ನಂತರ ಮಹಿಳೆಯರಿಗೆ ಮೀಸಲಾತಿ ನೀಡಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ನೀಡುವ ಮೂಲಕ ದೇಶದ ಗ್ರಾಮ ಮಟ್ಟದಿಂದ ಉನ್ನತ ಮಟ್ಟದವರೆಗೆ ಮಹಿಳೆಯರು ಅಧಿಕಾರ ನಡೆಸುವಂತಾಗಿದೆ ಎಂದರು. ನಮ್ಮ ಪಕ್ಷದ ಬಗ್ಗೆ ಮಾತನಾಡುವ ಮಹಿಳಾ ಬಿಜೆಪಿ ಮುಖಂಡರು ಶಾಸಕ ಬಿಪಿ ಹರೀಶ್ ಅವರು ದಾವಣಗೆರೆ ಜಿಲ್ಲೆಯ ಹಿಂದಿನ ಪೊಲೀಸ್ ವರಿಷ್ಠಾಧಿಕಾರಿಗಳ ಬಗ್ಗೆ ಮಾತನಾಡಿದಾಗ ಮಹಿಳಾ ಬಿಜೆಪಿಯರು ಎಲ್ಲಿದ್ದರು ಎಂಬುದನ್ನು ತಿಳಿಸಲಿ, ಯಾಕೆ ಪ್ರತಿಭಟನೆ ಮಾಡಲಿಲ್ಲ ಎಂದು ತಿಳಿಸಲಿ ಎಂದು ಕಿಡಿಕಾರಿದರು. ಸುದ್ದಿಗೋಷ್ಠಿಯಲ್ಲಿ ಮಂಜುಳಮ್ಮ, ದ್ರಾಕ್ಷಾಯಿಣಿ, ಶುಭಮಂಗಳ, ರಾಜೇಶ್ವರಿ, ಮಂಗಳಮ್ಮ ಇದ್ದರು. ಹೆಣ್ಮಕ್ಳಿಗೆ ಇದು ಕೊಡಲ್ಲ, ಮರ್ಯಾದೆ ಕೊಡಲ್ಲ, ಅವರಿಗೆಲ್ಲ ಇದು ಮಾಡ್ತಾರೆ, ಹಂಗೆ ಹಿಂಗೆ ಅಂತ ಹೇಳಾರೆ. ಈಗ ಆ್ಯಕ್ಚುಲಿ ನೀವು ನೋಡ್ತಾ ಇರ್ಬೋದು, 2017ನೇ ಇಸ್ವಿಯಿಂದ ನಮಗೆ ನಾವು ಅವಾಗ ಮೇಯರ್ ಆಗಿದ್ವಿ, 4 ಜನ ಮೇಯರ್ ಆಗಿದ್ದಾರೆ. ಅವಾಗ ಇದಕ್ಕೆ ಸ್ಥಾಯಿ ಸಮಿತಿ ಅಧ್ಯಕ್ಷರು 4 ಜನ ಆಗಿದ್ದಾರೆ. ಇನ್ನೂ ಹೆಣ್ಮಕ್ಳಿಗೆ ಅವತ್ತು 33% ಇದ್ರೂ ನಮ್ಮ ಕಾಂಗ್ರೆಸ್ಸಲ್ಲಿ ಅನೇಕ ಅವಕಾಶಗಳು ಕೊಡ್ಕೊಂತ ಬರ್ತಾಯಿದ್ದಾರೆ. ಹೆಣ್ಮಕ್ಳಿಗೆ ಗೌರವ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರು ಈಗ ಕೊಟ್ಟಿರೋದೇ ಕಾಂಗ್ರೆಸ್ ಪಕ್ಷ. ಈ ಬಿ ಜೆ ಪಿಯವರು ಏನು ಕೊಟ್ಟಿದ್ದಾರೆ ಅದನ್ನು ಹೇಳ್ರಿ. ಈಗ ಮೊನ್ನೆ ಅವರು ಹೇಳ್ತಾ ಇದ್ದಾರೆ, ಈಗ ಹರೀಶ್ ಅವ್ರು ಇವರಿಗೆ ಮಾತಾಡಿದರು, ಇವರಿಗೆ ಎಸ್ ಪಿ ಅವರಿಗೆ. ಅವಾಗ ಎಲ್ಲೋಗಿದ್ರು ಇವರೆಲ್ಲ ಮಾತಾಡೋಕ್ಕೆ? ನಾಯಿ ಅಂದರು, ಅವ್ರ ಮನೆ ಕಾಯ್ತಾರೆ ಅಂತ ಹೇಳಿದರು. ಅವಾಗ ಇವರಿಗೆ ಗೊತ್ತಾಗಲಿಲ್ಲರ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾ ಇಲ್ಲ ಇವರು ಬಿ ಜೆ ಪಿಯವರು? ಅವಾಗ ಎಲ್ಲಿ ಹೋಗಿದ್ರು ಇವರೆಲ್ಲ? ಇನ್ನೊಂದು ವಿಷಯ, ಈಗ ಜಯಮ್ಮ ಅವ್ರು ಮಾತಾಡಿದ್ದಾರೆ, ಈಗ ದಿನೇಶ್ ಶೆಟ್ಟರು ಸೊಸೆ ಬಗ್ಗೆ ಮಾತಾಡಿದ್ದಾರೆ. ಅದು ಪರ್ಸ್ನಲ್ ವಿಷಯ, ಅವೆಲ್ಲ ಮಾತಾಡಬಾರ್ದು. ಈಗ ಕಾಂಗ್ರೆಸ್ಸಿಂದ ಬಿ ಜೆ ಪಿಗೆ ಬರ್ತಾರೆ, ಬಿ ಜೆ ಪಿಯಿಂದ ಕಾಂಗ್ರೆಸ್ಸಿಗೆ ಹೋಗ್ತಾರೆ. ಅವರು ಹಂಗೆ ಇದು ಮಾಡ್ತಾರ. ಅವ್ರ ಮನೆ ಸೊಸೆ ಆಗಿದ್ದಾಳೆ, ಅವ್ರ ಪರ್ಸ್ನಲ್ ವಿಷಯ ಇಲ್ಲೆಲ್ಲ ತೆಗಿಬಾರ್ದು ನಾನು ಹೇಳೋದು. ಈಗ ನಾವೇನು ತೆಗಿಯಲ್ಲ ಯಾರು ಪರ್ಸ್ನಲ್ ವಿಷಯನೂ. ನಾನು ಇವತ್ತಿನ ತನಕ ಯಾವತ್ತೂ ಯಾರ ಬಗ್ಗೆನೂ ಮಾತಾಡಿಲ್ಲ. ಇವ್ರು ಯಾಕೆ ಮಾತಾಡಬೇಕು? ಅವ್ರಿಗೇನು ಇದು ಇದೆ, ಆದ್ಯತೆ ಇದೆ ಮಾತಾಡೋಕ್ಕೆ, ಅವ್ರ ಹೆಣ್ಮಕ್ಳ ಬಗ್ಗೆ ಮಾತಾಡೋಕ್ಕೆ, ಅವ್ರ ಸೊಸೆ ಬಗ್ಗೆ ಮಾತಾಡೋಕ್ಕೆ. ಫಸ್ಟ್ ಅವ್ರ ಪಕ್ಷದ ನೋಡ್ಕೊಳ್ರಿ, ಅವ್ರು ಏನೇನು ಮಾತಾಡ್ತಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದರೊಳಗೆ ಸಿ ಟಿ ರವಿ ಅಂದರು. ಅವಾಗ ಎಲ್ಲೋಗಿದ್ರು? ಅವಾಗ ಹೆಣ್ಮಕ್ಳು ಅಂದರೆ ಎಲ್ಲರೂ ಒಂದೇ. ಅವಾಗ ಮಾಡಬೇಕಾಗಿತ್ತು, ಅವಾಗ ಪ್ರೊಟೆಸ್ಟ್ ಮಾಡಬೇಕಾಗಿತ್ತು. ಇವಾಗ ಬಂದುಬಿಟ್ಟು ಇವ್ರಿಗೆ ಗೌರವ ಇಲ್ಲ, ಅವ್ರಿಗೆ ಕೇಳ್ರಿ ಇವ್ರಿಗೆ ಕೇಳ್ರಿ ಅಂತ ಇದ್ದಾರಲ್ಲ. ನಮ್ಮ ಕಾಂಗ್ರೆಸ್ನಲ್ಲಿ ಕೊಟ್ಟಷ್ಟು ಮರ್ಯಾದೆ ಮಹಿಳೆಯರಿಗೆ ಯಾವ್ದ್ರಾಗೂ ಇಲ್ಲ, ಕೊಡ್ತಾಯಿಲ್ಲ. ನಾನೇ ಇದ್ದೀನಿ ಇಲ್ಲಿ, ನೀನು ಕೂತ್ಕೊಂಡಿದ್ದೀನಿ, ನನಗೆ ಎಷ್ಟು ಮರ್ಯಾದೆ ಇದೆ ಕಾಂಗ್ರೆಸ್ಸಲ್ಲಿ ಅಂತಂದೇಳಿ. ಇವರು ಇಷ್ಟೆಲ್ಲ ಮಾತಾಡ್ತಾರಲ್ಲ, ಹೆಣ್ಮಕ್ಳ ಬಗ್ಗೆ ಹಿಂಗೆಲ್ಲ ಮಾತಾಡ್ತಾರಲ್ಲ, ಫಸ್ಟ್ ಅದಕ್ಕೆ ಪ್ರೊಟೆಸ್ಟ್ ಮಾಡಲಿ ಇವರು. ಈಗ ನಮ್ಮ ಪಕ್ಷ ಎಷ್ಟು ಕೊಟ್ಟಿದ್ದಾರೆ. ಈಗ ಮುಖ್ಯಮಂತ್ರಿ ಆಗಿದ್ದರು, ಮತ್ತು ಈಗ ರಾಷ್ಟ್ರಪತಿ ಇದ್ದಾರೆ. ಅವಾಗ ಎಲ್ಲೋಗಿದ್ರು ಬಿ ಜೆ ಪಿಯವರಿಗೆ? ಎಲ್ಲ ಹೆಣ್ಮಕ್ಳೇ ತಾನೇ ಇರೋದು. ಹಿಂಗೆಲ್ಲ ಮಾತಾಡ್ಕೊತ ಹೋದರೆ ಮಹಿಳೆಯರ ಬಗ್ಗೆ ಇವ್ರಿಗೇನು ಹೇಳ್ಬೇಕ್ರಿ? ಸುಮ್ಮನೆ ಇವರು ಬರೇ ಮಾಡ್ತಾನೆ ಇರ್ತಾರೆ, ಇದು ಪ್ರೆಸ್ ಮೀಟ್ ಮಾಡ್ತಾನೆ ಇರ್ತಾರೆ. ಅದು ಏನು ಮಾತಾಡಬೇಕು ಏನು ಅನ್ನೋದು ಒಂದು ಇದಿಲ್ಲರ. ಈಗ ಎಲೆಕ್ಷನ್ ಬಂದತ್ತಲ್ಲ, ಅದಕ್ಕೋಸ್ಕರ ಮಾಡ್ತಾಯಿದ್ದಾರೇನಪ್ಪ, ನನಗಂತೂ ಅದೇ ಅನುಮಾನ ಬರ್ತಾ ಇರೋದು.